ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗಲ್ಲಿ ಕ್ಯಾಶುವಲ್ ಡೈಲಿ ವ್ಲಾಗ್ ಇರುತ್ತೆ, ಓಕೆನಾ? ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಪಾಪುಗೆ ಅಮೆಝಾನಿಂದ ಒಂದು ಇದನ್ನು ಮ್ಯಾಟ್ನ ತರಿಸಿದ್ವಿ. ಇಷ್ಟು ದಿನ ಅವಳಿಗೆ ಬೆಡ್ಶೀಟ್ ಮೇಲೆ ಚಾಪೆ ಮೇಲೆ ಹಾಗೆ ಇದು ಮಾಡ್ತಾಯಿದ್ವಿ. ಸೊ ಈಗ ಸ್ವಲ್ಪ ತುಂಬ ಓಡಾಡೋದು ಕಲ್ತಿದ್ದಾಳೆ. ತುಂಬ ಹೊತ್ತು ಕೂತ್ಕೊಂಡು ಆಟಾಡಬೇಕು ಅಂತಾಳೆ, ರೂಮಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಮ್ಯಾಟ್ನ ತರಿಸಿದ್ವಿ. ಚೆನ್ನಾಗಿದೆ ಮ್ಯಾಟು. ಇದ್ರದ್ದು ಲಿಂಕು ಅಮೆಝಾನಲ್ಲಿ ತೊಗೊಂಡಿದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಆಯಿತಾ? ತುಂಬ ಜನ ನನಗೆ ಪಾಪು ಏನು ಊಟ ಮಾಡ್ತಾಳೆ ದಿನಪೂರ್ತಿ ಅನ್ನೋದನ್ನು ತೋರಿಸಿ ಅಂತ ಹೇಳ್ತಾನೆ ಇರ್ತೀರ. ನಾನು ದಿನಪೂರ್ತಿ ಅವಳಿಗೇನು ಕೊಡಲ್ಲ. ಇವಾಗ ಒಂದು ದಿವಸ ಕೊಡ್ತೀನಿ, ಒಂದು ದಿವಸ ಕೊಡಲ್ಲ. ಅವಳಿಗೇನು ಜಾಸ್ತಿ ಅಷ್ಟೊಂದು ತಿನ್ನೋಕ್ಕೆ ಇಷ್ಟಪಡ್ತಿಲ್ಲ. ಅವಳಿಗೆ ಬ್ರೆಸ್ಟ್ ಮಿಲ್ಕೇ ಜಾಸ್ತಿ ಇಷ್ಟ ಆಗುತ್ತೆ. ಬಟ್ ಸ್ಟಿಲ್ ಒಂದು ಹೊತ್ತು ಕೊಡ್ತೀನಿ ಅಷ್ಟೇ. ಮಧ್ಯಾಹ್ನದ ಹೊತ್ತು ಒಂದು ಹೊತ್ತು ಏನಾದರೂ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ರಾಗಿ ಸರಿ ಪ್ಯೂರಿಫಾರ್ಮ್ ಎಲ್ಲ ಅವಳು ತಿಂತಾನೇ ಇಲ್ಲ, ಎಷ್ಟೇ ಇದು ಮಾಡಿದ್ರು. ಸೊ ದಟ್ ನಾನು ನಿನ್ನೆ ಈ ಥರ ಟ್ರೈ ಮಾಡೋಣ ಅಂತ ಸುಮ್ಮನೆ ಇಷ್ಟು ತೊಗೊಂಡು ಅನ್ನನ ಚೆನ್ನಾಗಿ ಮಿದ್ದಿದ್ದೀನಿ. ಮಿದ್ಬಿಟ್ಟು ಒಂಚೂರು ಬಿಸಿನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ ತಿಂತಾಳ ಅಂತ ಟ್ರೈ ಮಾಡಿದ್ವಿ. ನೋಡಿ ಏನು ಮಾಡ್ತಾಳೆ. ಹಂಗೆ ಅಂದ 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 ಆತಮ್ಮ ಚಂದ ಆಯ್ತಪ್ಪ. ಕಚ್ಚು 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 ತುಳಸಿಗೆ ತಗ. ಕೈ ಕಚ್ಬಿಡ, ಅಲ್ಲಿ ತಿನ್ನೆ ಮಮ್ಮು, ಮಮ್ಮು ತಿನ್ನೆ. ಅಷ್ಟೆಷ್ಟೇ ಕೊಡ್ತಾಳೆ ಹುಡುಗ. ಸೊ ನೋಡಿದ್ರಲ್ಲ, ಅನ್ನ ಈ ಥರ ಮಿದ್ದಿ ಅವಳಿಗೆ ಗಟ್ಟಿ ಕೊಟ್ಟರೆ ತಿಂತಾಳೆ. ಪ್ಯೂರಿಫಾರ್ಮ್ ಏನು ತಿಂತಾ ಇಲ್ಲ. ಸೊ ದಟ್ ನಾನು ಈ ರೀತಿ ಇನ್ಮೇಲೆ ತಿನ್ಸೋಣ ಸ್ವಲ್ಪ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 7-8 ಸ್ಪೂನು ಈ ಸ್ಪೂನಲ್ಲಿ ನಾನು ನೀರನ್ನ ಕುಡಿಸ್ತೀನಿ. ಕೆಲವೊಬ್ಬರು ನನಗೆ ಮೆಸೇಜ್ ಮಾಡಿದ್ರಿ, ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ 2-3 ಡೇಸ್ ಆದರೂ ಮೋಷನ್ ಹೋಗ್ತಾ ಇಲ್ಲ ಅಂತ. ಸೊ ನೀವು ಸಾಲಿಡ್ನ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಒಂದು ಹೊತ್ತು ಕೊಡಿ. ಆಮೇಲೆ ಅವರು ತಿಂತಾ ಇಲ್ಲ ಅಂದರೆ ಕೊಡೋಕೆ ಹೋಗಬೇಡಿ, ಫೋರ್ಸ್ ಮಾಡಬೇಡಿ. ಆಮೇಲೆ ನೀರು ಅಷ್ಟೇ ಕುಡಿಸ್ಬೇಕು ನೀವು ಚೆನ್ನಾಗೆ. 2 ಸತಿ ನೀರು ಕುಡಿಸಿ, ಬೆಳಗ್ಗೆ ಮತ್ತು ರಾತ್ರಿ ನೀರು ಕುಡಿಸಿ. ಈ ರೀತಿ ಸಂಜೆ ಹೊತ್ತು ನೀರು ಕುಡಿಸಿ, ಸ್ವಲ್ಪ ಬೆಚ್ಚಗಿರೋ ನೀರು ಕುಡಿಸಿ. ನಾನಿವಾಗ ನಿಮಗೆ ಸ್ವಲ್ಪ ಸಾಲಿಡ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಯಾರಿಗೆ ಬೇಡ ಆಗುತ್ತೋ, ಇದು ಯಾರಿಗೆ ಇನ್ಫಾರ್ಮೇಷನ್ ಬೇಡ ಆಗುತ್ತೋ ಅವ್ರು ಒಂಚೂರು ಸ್ಕಿಪ್ ಮಾಡಿ. ಒಂದು ಸ್ವಲ್ಪ ಡೀಟೇಲಾಗೆ ಹೇಳ್ತೀನಿ. ಸೊ ಅವರು ಸ್ಕಿಪ್ ಮಾಡಿ ಬೇಕಾದ್ರೆ ನೆಕ್ಸ್ಟ್ ಪಾರ್ಟ್ನ ನೋಡ್ಬೋದು, ಓಕೆನಾ? ಎಸ್ ಗೈಸ್, ಸಾಲಿಡ್ಸ್ ಬಗ್ಗೆ ತುಂಬ ಜನ ತುಂಬಾ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ. ಅವಳಿಗೆ ಏನೆಲ್ಲ ಕೊಡ್ತೀರಾ, ಫುಡ್ ರೂಟೀನ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಯಾಕೆ ನಾನು ಅದು ವೀಡಿಯೋ ಮಾಡ್ಕೊಳ್ತಾ ಇಲ್ಲ ಅಂದರೆ, ಅವಳಿಗೆ ಇವಾಗ ಏನೂ ಕೊಡ್ತಾ ಇಲ್ಲ ನಾನು. 3 ಹೊತ್ತು ನಾವೆಲ್ಲ ತಿಂತೀವಲ್ಲ, ಆ ರೀತಿ ಏನೂ ಕೊಡ್ತಾ ಇಲ್ಲ. ಈಗ ಅವಳು ಜಸ್ಟ್ 7 ಕಂಪ್ಲೀಟ್ ಆಗಿ 8ಗೆ ಎಂಟರ್ ಆಗಿದ್ದಾಳಲ್ವ. ಸೊ ದಟ್ 9 ಮಂತ್ಸ್ ತನಕ ಅವರಿಗೆ ಮೇನ್ ಸೋರ್ಸ್ ಬ್ರೆಸ್ಟ್ ಮಿಲ್ಕೇ ಇರುತ್ತೆ. ಹೌದು, 6 ಮಂತ್ಸಿಂದ ನಾವು ಸಾಲಿಡ್ನ ಸ್ಟಾರ್ಟ್ ಮಾಡಬೇಕು. ಫ್ರಮ್ 6 ಮಂತ್ಸ್ ಟು 9 ಮಂತ್ಸ್ ಏನಂದರೆ ನಾವು ಎಲ್ಲ ವೆರೈಟಿ ಥರ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್, ಇದು ಲಿಟನ್ಸಸ್ ಅಂತಾರಲ್ಲ, ಇದನ್ನ ಬೇಳೆಕಾಳುಗಳು, ಕಾಳುಗಳು, ಆಮೇಲೆ ತುಂಬ ಫ್ರೂಟ್ಸ್ಗಳಿದ್ದಾವೆ. ಆಮೇಲೆ ರಾಗಿ ಸರಿ ಆಗಿರ್ಬೋದು, ಎಲ್ಲದೂ ನಾವು ಟೇಸ್ಟ್ ಮಾಡಿಸ್ಬೇಕು. ಎಲ್ಲಿ 9 ಮಂತ್ಸ್ ತನಕ. ಟೇಸ್ಟ್ ಮೀನ್ಸ್ ಸುಮ್ಮನೆ ಟಚ್ ಮಾಡಿಸೋದು ಆ ಥರ ಅಲ್ಲ, ಎಲ್ಲದನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಯಾವುದಾಗುತ್ತೆ ಯಾವುದಾಗಲ್ಲ ಅಂತ ನೋಡಬೇಕು. ಸೊ ಅವರು ಊಟ ಮಾಡಲೇಬೇಕು, ಒಂದು ಬೌಲ್ ತಿನ್ನಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಏನಾಗುತ್ತೆ ಅಂದರೆ, ಸ್ಟಾರ್ಟಿಂಗು ಅವರಿಗೆ ಬರೀ ಮಿಲ್ಕ್ ಕುಡಿದಾಗ ಎಕ್ಸ್ಟ್ರಾ ಫುಡ್ ಅನ್ನೋದು ಇಷ್ಟ ಆಗುತ್ತೆ. ಸೊ ದಟ್ ಒಂದು 10-15 ಡೇಸ್ ಚೆನ್ನಾಗಿ ತಿನ್ಕೋತಾರೆ. ನಮ್ಮ ಪಾಪು ಚೆನ್ನಾಗಿ ತಿನ್ನುತ್ತೆ ಅಂತ ನಾವೆಲ್ಲ ಅನ್ಕೋತೀವಿ. ಸೊ ಇವಳ್ದು ಅದೇ ಥರ ಆಗಿದ್ದು. 15 ಡೇಸ್ ತುಂಬ ಚೆನ್ನಾಗಿ ತಿಂದಳು. 15 ಡೇಸ್ ಏನು, ಒಂದು 20 ಡೇಸ್ ಡೈಲಿ ಮಧ್ಯಾಹ್ನ ಮಾತ್ರ ನಾನು ಕೊಡ್ತಾ ಇದ್ದಿದ್ದು. ಮಧ್ಯಾಹ್ನ ಕೊಟ್ಟರೆ ಏನಕ್ಕೆ ಅಂತ ಅಂದರೆ, ನಿಮಗೆ ಅಬ್ಸರ್ವ್ ಮಾಡೋಕ್ಕೆ ಗೊತ್ತಾಗುತ್ತೆ. ಏನಾದರೂ ಮಕ್ಕಳಿಗೆ
ಏನಾದರೂ ಇದಾಗುತ್ತಾ, ಇವಾಗ ಅಲರ್ಜಿ ಇದೆಯಾ, ಏನಾದರೂ ಆಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡೋಕ್ಕಾಗತ್ತೆ. ಸೊ ದಟ್ ಈ ರೀತಿ ಯಾಕೆ ಅಂದರೆ ನನ್ನ ಫ್ರೆಂಡ್ ಕೂಡ ಇದನ್ನ ರಾಗಿ ಸರಿ ಸ್ಟಾರ್ಟ್ ಮಾಡಿದ್ಲು ಆ್ಯಕ್ಚುಲಿ. ಬಟ್ ಪಾಪುಗೆ ಅದು ಸೆಟ್ ಆಗಲೇ ಇಲ್ಲ. ಕೆಲವೊಂದು ಮಕ್ಳಿಗೆ ರಾಗಿ ಆಗುತ್ತೆ, ಕೆಲವೊಂದು ಮಕ್ಳಿಗೆ ರಾಗಿ ಆಗಲ್ಲ. ಸೊ ಕಂಪ್ಲೀಟ್ಲಿ ಅದಕ್ಕೆ ಪಾಪ ಸೆಟ್ಟೇ ಆಗದೆ ಪಾಪ ಹುಷಾರಿಲ್ದಂಗೆ ಆಯಿತು ಪಾಪು. ಈ ರೀತಿನೂ ಆಯಿತು. ಸೊ ದಟ್ ನಾವು ಎಲ್ಲದನ್ನು ಅವಳಿಗೆ ಇಂಟ್ರಡ್ಯೂಸ್ ಮಾಡ್ತಾ ಹೋಗಬೇಕು. ಲೈಕ್ ಫ್ರೂಟ್ಸ್ ನಾನು ಆವಾಗಲೇ ಹೇಳಿದ್ನಲ್ಲ, ಹಾಗೆ ನಾನು ಕೂಡ ಹಾಗೆ ಮಾಡ್ತಿರೋದು. ಜಸ್ಟ್ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ತಿನ್ನಬೇಕು ಅವಳು, ಇಷ್ಟೇ ತಿನ್ನಬೇಕು ಅಂತ. ಅವಳು ಒಂದೇ ಸ್ಪೂನ್ ತಿಂತಾಳೆ. ಒಂದೊಂದ್ಸತಿ ಇಷ್ಟು ರಾಗಿ ಸರಿ ಮಾಡಿರ್ತೀನಿ, ಒಂದು ಸ್ಪೂನು ತಿನ್ನಲ್ಲ. ಸೊ ದಟ್ ನಾನು ತುಂಬ ಟ್ರೈ ಮಾಡ್ತೀನಿ. ಅವಳು ತಿಂತಾನೇ ಇಲ್ಲ, ತುಂಬ ರಗಳೆ ಮಾಡ್ತಾಳೆ ಅಂದರೆ ನಾನು ಅಷ್ಟು ಬಿಟ್ಬಿಡ್ತೀನಿ. ಅವಳಿಗೆ ಏನು ಫೋರ್ಸ್ ಮಾಡೋಕ್ಕೋಗಲ್ಲ ತಿನ್ನು ಅಂತ. ಸೊ ಆಮೇಲೆ ಹಾಗೆ ನಾನು ಅದಕ್ಕೆ ಇವಾಗ ಒಂದು 2 ಡೇಸ್ ನಾನು ಅವಳಿಗೆ ಏನೂ ಕೊಟ್ಟೇ ಇಲ್ಲ. ಅವಳು ಫುಲ್ ಬ್ರೆಸ್ಟ್ ಮಿಲ್ಕಲ್ಲೇ ಇದ್ದಾಳೆ. ಸೊ ಈ ರೀತಿ 1 ಡೇ ಬಿಟ್ಟು 1 ಡೇ ಕೊಟ್ಟು ನೋಡಿ, ಯಾವಾಗೂ ಸ್ವಲ್ಪ ತಿನ್ಬೋದು. ಕೆಲವೊಂದು ಮಕ್ಕಳು ಇಷ್ಟಪಟ್ಟು ತಿಂತಾ ಇದ್ದಾರೆ ಅಂದರೆ ಕೊಡಿ, ಹೊಟ್ಟೆ ತುಂಬ ತಿಂತಾ ಇದ್ದಾರೆ, 3 ಹೊತ್ತು 4 ಹೊತ್ತು ತಿಂತಾರೆ ಅಂದರೆ ಕೊಡಿ. ಪಾಪು ತೊಗೊತಾ ಇದೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ತೊಗೊತಿಲ್ಲ ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಆಫ್ಟರ್ 10th ಮಂತ್ ಬರ್ತಾರಲ್ಲ, 10th ಮಂತ್ಗೆ ಎಂಟ್ರಿ ಆಗ್ತಾರಲ್ಲ, ಸೊ ಅವರೇ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ, ಅವರೇ ತಿಂತಾರೆ. ನಾನು ಡಾಕ್ಟ್ರ್ ಹತ್ರ ಹೀಗೆ ಕೇಳಿದೆ. ಮೊನ್ನೆ ಅವಳದು ವ್ಯಾಕ್ಸಿನೇಷನ್ ಇತ್ತಲ್ಲ, ಅವಳು ಚೆನ್ನಾಗಿ ತಿಂತಾಯಿದ್ಲು ಇಷ್ಟು ದಿನ, ಈಗ ಯಾಕೋ ತಿಂತಿಲ್ಲ ಅವಳು ಅಂತ. ಸೊ ಅದು ನಾರ್ಮಲ್ಲು, ಚೇಂಜ್ ಮಾಡ್ತಾ ಇರಿ ಅಂತ ಹೇಳಿದ್ರು. ಸೊ ಹಂಗೆ ಚೇಂಜ್ ಮಾಡ್ತಾ ಇದ್ದೀನಿ. ಪ್ಯೂರಿಫಾರ್ಮಲ್ಲಿ ನಾನು ಕೊಡ್ತಾ ಇದ್ನಲ್ಲ, ಅವಳಿಗೆ ಅದೊಂದು ಚೂರು ಇಷ್ಟ ಆಗ್ತಿಲ್ಲ. ಅವಳಿಗೆ ಪ್ಯೂರಿಫಾರ್ಮ್ ಯಾವುದೂ ಇಷ್ಟ ಆಗಲ್ಲ. ಅವಳು ಹೇಗೆ ಬೇಕು ಅಂತ ಅವಳೇ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂದರೆ, ಫಿಂಗರ್ ಫುಡ್ಸ್ ತುಂಬ ಇಷ್ಟಪಡ್ತಾಳೆ ಅವಳು. ಫ್ರೂಟ್ಸ್ ಏನಾದರೂ ಕೈ ಕೊಡಬೇಕು, ಅವಳೇ ತಿನ್ನಬೇಕು, ಅವಾಗ ಮಾತ್ರ ತಿಂತಾಳೆ. ಲೈಕ್ ಮ್ಯಾಂಗೋ ಕೊಡ್ತೀನಿ ನಾನು. ತುಂಬ ದಿನದಿಂದ ಅವಳಿಗೆ ಯಾವಾಗ ಸಾಲಿಡ್ ಸ್ಟಾರ್ಟ್ ಮಾಡಿದ್ನೋ ನಾವು ಆವಾಗಲಿಂದನೇ ಮ್ಯಾಂಗೋ ಒಂದೊಂದು ಸಣ್ಣ ಪೀಸ್ನ ಕೊಡ್ತೀನಿ. ಜಸ್ಟ್ ಅವಳು ಲಿಕ್ ಮಾಡ್ತಾಳೆ, ತಿನ್ನೋಕ್ಕಂತ ಆಗಲ್ಲ, ಅದನ್ನು ಕ್ಲೀನಾಗಿ ಸಿಪ್ಕೋತಾಳೆ, ಆ ಥರ ಮಾಡ್ತಾಳೆ. ಆಮೇಲೆ ಫ್ರೂಟ್ಸಲ್ಲಿ ಮ್ಯಾಂಗೋ ಕೊಟ್ಟಿದ್ದೀನಿ, ಅವಾಕಾಡೋಸ್ ಕೊಟ್ಟಿದ್ದೀನಿ. ಈ ಥರ ಅವಳು ಇಷ್ಟಪಡ್ತಾ ಇದ್ದಾಳೆ. ಲೈಕ್ ತರಕಾರಿಗಳು, ಹಸಿ ಕ್ಯಾರೆಟ್ನೇ ಚೆನ್ನಾಗಿ ತೊಳೆದು ಎಲ್ಲ ಕೊಡ್ತೀನಿ. ಆ ಥರ ಕಚ್ಚಬೇಕು ಅಂತ ಇವಾಗ ಮೇ ಬಿ ಟೀತಿಂಗ್ ಆಗುತ್ತೆ ಅನಿಸುತ್ತೆ. ಸೊ ಆ ಥರ ಫಿಂಗರ್ ಫುಡ್ಸ್ ಅವಳೇ ತಿನ್ನಬೇಕು ಅಂತ ತುಂಬ ಆಸೆ ಪಡ್ತಾಳೆ. ಸೊ ಅವಳಿಗೆ ಕೊಟ್ಟರೆ ಅವಳು ತಿನ್ನಬೇಕು ಅಂತ ಆಸೆ ಪಡ್ತಾಳೆ. ಈ ಥರ ಆಗ್ತಾ ಇರೋದ್ರಿಂದ ಇದು ಮಾಡ್ತಾಳೆ. ಸೊ ದಟ್ 10 ಮಂತ್ಗೆ ನಾವಿನ್ನೂ ಚೆನ್ನಾಗಿ ಸೆಮಿ ಸ್ಮ್ಯಾಶ್ ಮಾಡಿಕೊಟ್ರೆ ತಿನ್ಕೋತಾರೆ. ಸೊ ಅದಕ್ಕೆ ಅವಳಿಗೆ ಪ್ಯೂರಿಫಾರ್ಮ್ ಏನೂ ಇಷ್ಟ ಆಗ್ತಾಯಿಲ್ಲ, ಒಂಚೂರು ಇಷ್ಟ ಆಗ್ತಿಲ್ಲ ಅವಳಿಗೆ ಪ್ಯೂರಿಫಾರ್ಮು. ಏನಿದ್ರು ಅವಳಿಗೆ ನಾನು ಆವಾಗಲೇ ತೋರಿಸಿದ್ನಲ್ಲ ಗಟ್ಟಿ, ಆ ಥರ ಮಾಡಿ ತಿನ್ಸಿದ್ರೆ ಮಾತ್ರ. ಸೊ ಕರ್ಡ್ ಕೂಡ ಇಂಟ್ರಡ್ಯೂಸ್ ಮಾಡ್ತೀನಿ ನಾನು. ಡಾಕ್ಟ್ರು ಅದನ್ನೇ ಹೇಳಿದ್ರು, ಕರ್ಡ್ ಕೊಡಿ ತುಂಬ ಒಳ್ಳೆಯದು ಅಂತ, ಮೊಸರು ಕೊಡಿ ಅಂತ. ಸೊ ಚೆನ್ನಾಗಿ ಅನ್ನ ಮಿತ್ಕೊಂಡು ಯಾರು ಪ್ಯೂರಿಸ್ ತಿಂತಾ ಇಲ್ಲಲ್ಲ ಮಕ್ಕಳು, ತುಂಬ ಚೆನ್ನಾಗಿ ಮೆಸೇಜ್ ಮಾಡ್ತೀರಾ ಪ್ಯೂರಿಸ್ ಯಾವುದು ತಿಂತಿಲ್ಲ ಅಂತ. ಇದನ್ನು ಟ್ರೈ ಮಾಡಿ, ನನಗಂತೂ ವರ್ಕ್ ಆಯ್ತಿದ್ದು. ಸೊ ಡೈಲಿ ಇವಾಗ ಅದಕ್ಕೆ ಅನ್ನ ಚೆನ್ನಾಗಿ ಮಿದ್ದಿ ಕೊಡ್ತಾ ಇದ್ದೀನಿ. ಒಂದೇ ಟೈಮ್ ನಾನು ಕೊಡ್ತಾ ಇರೋದು, 2 ಟೈಮ್ಸ್ ನೀರು ಕೊಡ್ತೀನಿ, ಈ ರೀತಿ ಮಾಡ್ತಿದ್ದೀನಿ. ಸೊ ನಿಮ್ಮ ಪಾಪು 2 ಟೈಮ್ಸ್ 3 ಟೈಮ್ಸ್ ಕೊಡ್ತಾ ತಿಂತಾ ಇದೆ ಅಂದರೆ ಆರಾಮಾಗಿ ಕೊಡಿ, ತಿಂತಾರೆ. ಓಕೆನಾ? ನಾನು ಸದ್ಯಕ್ಕೆ ಒಂದೇ ಟೈಮ್ ಕೊಡ್ತೀನಿ. ನಂಗೆ ಹಾಲು ಚೆನ್ನಾಗಿ ಬರ್ತಿದೆ, ಹಾಲಲ್ಲೇ ಅವಳು ಆರಾಮಾಗಿದ್ದಾಳೆ. ಡಾಕ್ಟ್ರು ಅದನ್ನೇ ಅಂದರು, ಅವಳು ಆರಾಮಾಗಿ ಮಲ್ಕೋತಾಳೆ, ಆ್ಯಕ್ಟಿವ್ ಆಗಿದ್ದಾಳೆ ಅಂದರೆ ತಲೆ ಏನು ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿದರು. ಸೊ ಇದನ್ನು ನಾನು ನಿಮಗೆ ಡೀಟೇಲಾಗೇ ಹೇಳಿದ್ದೀನಿ ಇದರಲ್ಲಿ ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ಸೊ ದಟ್ ನಾನು ಅವಳಿಗೆ ಇವಾಗ ಫ್ರೂಟ್ಸ್ ಎಲ್ಲ ಯಾವ ಥರ ಇಂಟ್ರಡ್ಯೂಸ್ ಮಾಡಿ, ನಾನು ಯಾವುದು ಫ್ರೂಟ್ಸ್ನ ಬೇಯಿಸಿ ಕೊಡಲ್ಲ, ಆ ಥರ ಕೊಡಬಾರ್ದಂತೆ, ಏನೋ ಗೊತ್ತಿಲ್ಲ. ಎಲ್ಲ ಕಡೆ ಇನ್ಸ್ಟಾಗ್ರಾಮ್ಗಳು ರೀಲ್ಸಲ್ಲಿ ಅಷ್ಟೇ ಈ ಆ್ಯಪಲ್ ಬೇಯಿಸ್ಬಿಟ್ಟು, ನೀವೇ ಆ್ಯಪಲ್ ಬೇಯಿಸಿ ರುಬ್ಕೊಂಡು ತಿಂದು ನೋಡಿ, ಅದೆಷ್ಟು ವಿಚಿತ್ರವಾಗಿರುತ್ತೆ ಟೇಸ್ಟು ಅಂತ. ಸೊ ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ತಿನ್ನಿಸ್ಬೇಕಂದ್ರೆ ಡೈರೆಕ್ಟೇ ತಿನ್ನಿಸಿ, ಏನೂ ಆಗೋದಿಲ್ಲ, ಶೀತ ಕೆಮ್ಮು ಏನೂ ಆಗಲ್ಲ. ನಾನು ಕೊಟ್ಟಿದ್ದೀನಿ. ಸೊ ಆ ರೀತಿ ಏನಾಗಲ್ಲ. ಬೇಯಿಸ್ಕೊಡೋದು, ಸ್ಟೀಮ್ ಮಾಡಿಕೊಡೋದು ಅದೆಲ್ಲ ವೇಸ್ಟು ಅಂತ ಅಂದ್ಕೊಳ್ತೀನಿ. ತರಕಾರಿಗಳನ್ನ ಸ್ಟೀಮ್ ಮಾಡಿ ಬೇಯಿಸಿ ಕೊಡಿ, ತಿಂದ್ಕೊಳ್ಳಿ. ಅದು ಬಿಟ್ಟರೆ ಫ್ರೂಟ್ಸ್ಗಳನ್ನ ಬೇಯಿಸಿ ಕೊಡೋದು ಚೆನ್ನಾಗಲ್ಲ ಅಂತ ನನಗನ್ಸುತ್ತೆ. ಸೊ ಅಷ್ಟೇ ಗೈಸ್. ಇನ್ನು ನಾನು ಯಾವುದೇ ರೀತಿ ಅಂದರೆ ಥರ ಫುಡ್ಡಿನ ಟ್ರೈ ಮಾಡಿಲ್ಲ, ಬಿಕಾಸ್ ಇನ್ನು ಈಗ ಅವಳು ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಚೆನ್ನಾಗಿ ಒಂದೊಂದೇ ಇಂಟ್ರಡ್ಯೂಸ್ ಮಾಡ್ತೀನಿ ಅಷ್ಟೇ. ನಾನು ಏನಾದರೂ ಅಮ್ಮ ಬಾಳೆಹಣ್ಣು ತಿನ್ಬೇಕಾದ್ರೆ ಒಂಚೂರು ಟೇಸ್ಟ್ ಮಾಡಿಸ್ತೀವಿ. ಸೊ ಈ ರೀತಿ ಎಲ್ಲದನ್ನೂ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ನಾನು ಏನೋ ಅವಳದು ರುಟೀನ್ ಅಂತ ಮಾಡಿಲ್ಲ. ಮೇ ಬಿ ನಿಮ್ಮೆಲ್ಲರಿಗೂ ಇದನ್ನು ಡೀಟೇಲಾಗಿ ಹೇಳಿದ್ದೀನಿ. ಸೊ ಯಾರಿಗಿದು ವಿಷಯ ಬೇಡ ಆಗುತ್ತೋ ಅವರು ಸ್ಕಿಪ್ ಮಾಡಿ ಈ ಪಾರ್ಟ್ನ. ಸೊ ಆವಾಗಲೇ ಹೇಳ್ಬೇಕಿತ್ತು ನಾವು. ತುಂಬ ಜನ ಕೇಳ್ತಿದ್ರಿ ಅಂತ ನಾನು ಇದನ್ನು ಹೇಳಿದೆ ಅಷ್ಟೇ. ಓಕೆನಾ? ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ಹೇರ್ ಕಟ್ ಮಾಡಿಸಿದ ವಿಡಿಯೋ ಎಲ್ಲ ಇವಾಗ ಶೇರ್ ಮಾಡ್ತೀನಿ. ಎಸ್, ಅವಳಿಗೆಲ್ಲ ಊಟ ಮಾಡಿಸಿ ನಾನು ಮಧ್ಯಾಹ್ನದ ಮೇಲೆ ಇಲ್ಲಿ ಹೇರ್ ಕಟ್ಗೆ ಅಂತ ಬಂದಿದ್ದೀನಿ.
ಅವತ್ತು ದೀಪಗೂ ರಜಾ ಇತ್ತು, ಮನೇಲಿ ಎಲ್ಲ ಫ್ರೀ ಇದ್ವಿ ಅಂತ ಅವತ್ತು ಮಾಡಿಸಿದ್ರೆ ಬೆಟರ್ ಅಂತ ಮಾಡಿಸ್ತಾ ಇದ್ದೀನಿ. ಫೈನಲಿ ನೀವೆಲ್ಲ ಕೇಳ್ತಾ ಇದ್ರಿ ಅಲ್ವಾ, ಒಂದು ಹೇರ್ ಕಟ್ ಮಾಡಿಸ್ಕೊಳ್ಳಿ ನಿಮಗೂ ಚೇಂಜಸ್ ಇರುತ್ತೆ ಅಂತ. ಸೊ ನನಗೂ ತುಂಬ ಅನಿಸಿತ್ತು ಮಾಡಿಸ್ಬೇಕು ಅಂತ, ಬಟ್ ಇಲ್ಲಿ ಈ ಟೈಮಿಗೆ ವೆಯ್ಟ್ ಮಾಡ್ತಾಯಿದ್ದೆ ನಾನು. ಇಲ್ಲೇ ನಮ್ಮ ಮನೆ ಹತ್ರನೇ ತುಂಬ ನಿಯರ್ ಕೋಡ್ ಅಂತ ಒಂದು ಸಲೂನ್ ಆಗಿದೆ. ನನಗೆ ಇಷ್ಟ ಆಯಿತು. ತುಂಬ ಜನ ಹೋಗಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತಲೂ ಹೇಳಿದ್ರು. ಸೊ ದಟ್ ಎಲ್ಲ ರೆಕಮೆಂಡ್ ಮಾಡಿದ್ರು ಅಂತ ನಾನು ಇಲ್ಲಿಗೆ ಹೋದೆ. ನಾನು ತುಂಬ ಕಮ್ಮಿ ಹೇರ್ ಕಟ್ ಹೊರಗಡೆ ಹೋಗಿ ಮಾಡಿಸೋದು. ನಾನೇ ಪ್ರತಿ ಸಲ ಇದು ಹೆಡ್ ವಾಶ್ ಆದಾಗ ನಾನು ಸ್ವಲ್ಪ ಕಟ್ ಮಾಡ್ಕೊತಿದ್ದೆ. ಮೇ ಬಿ ನಾನು ಹೇರ್ ಗ್ರೋತ್ ಚೆನ್ನಾಗಾಗೋಕ್ಕೆ ಅದೇ ಮೇ ಬಿ ರೀಸನ್ ಇರ್ಬೋದು. ಹೇಗೆ ಬರುತ್ತೋ ನಾನು ಹಾಗೆ ಕಟ್ ಮಾಡ್ಕೊತಾ ಇದ್ದೆ. ಸೊ ಅದೇನೋ ಗೊತ್ತಿಲ್ಲ, ನನಗೆ ಆವಾಗಿಂದ ಅಭ್ಯಾಸ ಅದು. ಆವಾಗ ಸ್ಪ್ಲಿಟ್ ಎಂಡ್ಸ್ ಆಗ್ತಾನೇ ಇರಲಿಲ್ಲ ನನಗೆ. ಆವಾಗ ಸ್ಪ್ಲಿಟ್ ಎಂಡ್ಸ್ ಇಲ್ಲ ಅಂದರೆ ನಿಮಗೆ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಸೊ ನನಗೆ ಪರ್ಟಿಕ್ಯುಲರಾಗಿ ಹೇರ್ ಕಟ್ ಹಿಂಗೆ ಬೇಕು ಅಂತೇನಿರಲಿಲ್ಲ. ಬಟ್ ಹೆಂಗೆ ಅಂದರೆ ನನಗೆ ಯಾವುದೇ ಹೇರ್ ಕಟ್ ಆದ್ರೂ ನನ್ನ ಹೇರ್ಸ್ ಒರಿಜಿನಲಾಗಿ ಹೇಗಿದೆಯೋ ಹಾಗೆ ಇರಬೇಕು, ನನಗೆ ವೇವಿಯಾಗೂ ಕಾಣಿಸ್ಬಾರ್ದು ಅಂತ ನಾನು ಅವ್ರಿಗೆ ಹೇಳಿದ್ದೆ. ಸೊ ಲಾಸ್ಟ್ ಟೈಮ್ ಒಂದ್ಸಲಿ ನಾನು ಲೇಯರ್ ಕಟ್ ಮಾಡಿಸಿದಾಗ ತುಂಬಾ ಕರ್ಲ್ಸ್ ಮಾಡಿದರು. ನನ್ನ ಹೇರ್ಸ್ ಅನ್ನಿಸ್ತಾನೆ ಇರಲಿಲ್ಲ. ನನಗೆ ಅವಾಗಿಂದನೂ ಸ್ಟ್ರೈಟ್ ಹೇರ್ಸೇ ಮ್ಯಾಚ್ ಆಗೋದು. ಚೂರು ಕರ್ಲಿ ಆಗಿರ್ಬೋದು, ಇಲ್ಲ ಚೂರು ವೇವಿ ಆಗಿರ್ಬೋದು, ಆ ಥರ ನಂಗೆ ಇಷ್ಟನೇ ಆಗೋಲ್ಲ. ಸೊ ಅವ್ರಿಗೆ ಹೇಳಿದ್ದೆ, ನನಗೆ ಯಾವುದೇ ರೀತಿ ಇದು ಒಂಥರ ಬ್ಲೋ ಡ್ರೈ ಮಾಡಿ ಸೆಟ್ಟಿಂಗ್ ಮಾಡ್ತಿರಲ್ಲ, ಅದು ಯಾವುದೇ ರೀತಿ ಬೇಡ, ನಾನು ಒರಿಜಿನಲ್ ಹೇರ್ ಹೇಗಿದೆಯೋ ನಂಗೆ ಅದರಲ್ಲೇ ಜಸ್ಟ್ ನನಗೆ ಹೇರ್ ಕಟ್ ಬೇಕು ಆ್ಯಂಡ್ ಫ್ರಂಟ್ ಕಟ್ ಒಂಚೂರು ಮಾಡಿ ಅಂತ ಹೇಳಿದ್ದೆ. ನಾನು ಮಾಡಿಸಿರೋದು ಲೈಕ್ ಸೆಮಿ ಲೇಯರ್, ವೆರಿ ರೆಗ್ಯುಲರ್ ಲೇಯರ್ ಆಯಿತಾ. ಈ ಥರ ಮಾಡಿಸ್ಕೊಂಡು ತುಂಬ ಜನ ಬಟರ್ಫ್ಲೈ ಲೇಯರ್ಸ್ ಥರ ಮಾಡಿಕೊಂಡು ಇದು ಮಾಡಿಸ್ಕೋತಾರೆ, ಒಂಥರ ರಿಂಕಲ್ ಥರ ಮಾಡಿಸ್ಕೋತಾರೆ. ನನಗದು ಇಷ್ಟ ಆಗೋಲ್ಲ. ಸೊ ನನ್ನ ಕೂದಲು ಹೇಗಿದೆಯೋ ಹಾಗೆ ನೋಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಮಾಲಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಮಾಲಲ್ಲಿ ಕೆಲಸ ಇತ್ತು. ನಮ್ಮ ಟಿ ವಿ ತೊಗೊಂಡಿದ್ವಲ್ಲ, ಅದ್ರದ್ದು ಇದೆಲ್ಲ ಕೊಟ್ಟಿರಲಿಲ್ಲ, ವಾರಂಟಿ ಕಾರ್ಡ್ ಕೊಟ್ಟಿರಲಿಲ್ಲ. ಅದನ್ನು ತೊಗೊಂಬರ್ಬೇಕಿತ್ತು. ಹಾಗೆ ಪಾಪು ಜೊತೆ ತುಂಬ ದಿನ ಆಗಿದ್ದು ಆಚೆ ಹೋಗಿದೆ ಅಂತ ಹೋಗ್ತಾ ಇದ್ದೀವಿ. ಸರೋಜಾ, ನಾನು ಯಾಕೆ ಮತ್ತೆ ಹೋಗು, ಅವಳು ಮುಂದೆ ಕುತ್ಕೊಳಕ್ಕೆ ಅವಳು ಇದ್ದಾಳಲ್ಲ. ಹಾಂ, ನನ್ನ ಸೀಟ್ ಅವಳು ತಗೊಂಡ್ಬಿಟ್ಲಲ್ಲ. ಪಾಪಣ್ಣಿ ಅಲ್ಲ, ಪಪ್ಪನ ಜೊತೆಗೆ ಟಾಟಾ ಹೋಗ್ತೀಯಪ್ಪಿ ಅಂದರೆ ಖುಷಿ. ಅಲ್ಲ ಪಪ್ಪ ಬರ್ತೀವಿ, ಪಪ್ಪ ಟಾಟಾ ಹೋಗ್ತಾ ಇದ್ದೀರಾ? ಖುಷಿಯಿಂದ ಕುಡಿತೈತಿ. ಹೇರ್ ಕಟ್ ಮಾಡಿಸಿದ ಫಸ್ಟ್ ದಿವಸ ಒಂದು ವಾರ ಫುಲ್ಲು ಒಂದು ಕ್ರೇಜ್ ಇರುತ್ತೆ ಅಲ್ವಾ, ಅದೇ ಥರ ನನಗೂ ಚೆನ್ನಾಗಿ ಅನ್ನಿಸ್ತಿತ್ತು. ಯಾಕೆಂದರೆ ಅವರು ಸ್ವಲ್ಪ ಚೆನ್ನಾಗಿ ಹೆಡ್ ವಾಶ್ ಎಲ್ಲ ಮಾಡಿ ಚೆನ್ನಾಗಿರೋ ಕಂಡೀಷ್ನರ್ ಎಲ್ಲ ಹಾಕಿ ಮಾಡಿರ್ತಾರಲ್ವ. ಸೊ ಸ್ಮೂತ್ ಅನಿಸ್ತಾ ಇರುತ್ತೆ ಕೂದಲು, ನಮಗೇ ಇಷ್ಟ ಆಗುತ್ತೆ. ಸೊ ಮಾಲಿಗೆ ಬಂದ್ವಿ. ಸ್ವಲ್ಪ ನಮಗೆ ಒಂಚೂರು ಕೆಲಸ ಇತ್ತಲ್ಲಿ, ಅಮ್ಮ ಎಲ್ಲ ಏನೋ ತೊಗೋಬೇಕಿತ್ತು. ಅಷ್ಟೊತ್ತಿಗೆ ಪಾಪು ಮಲ್ಕೊಂಡ್ಳು ನೋಡಿ. ಸ್ಟ್ರೋಲರಲ್ಲಿ ಅದು ಮಲಗಿಸೋ ಥರನೂ ಇರೋದ್ರಿಂದ ಆರಾಮಾಗಳು ಬೆಡ್ ಮೇಲೆ ಮಲಗೋ ಥರನೇ ಆರಾಮಾಗಿ ಮಲ್ಕೊಂಬಿಟ್ಲು. ನಮ್ದು ಏನು ಕೆಲಸ ಇತ್ತು 1 hour ನಾವು ಮುಗಿಸ್ಕೊಂಡ್ವಿ. ಇನ್ನೂ ಒಂದು ಬೇರೆ ಏನೋ ತೊಗೊಳ್ಳೋ ಪ್ಲ್ಯಾನ್ ಇತ್ತು ನಮ್ಮದು. ಅದನ್ನೆಲ್ಲ ಸ್ವಲ್ಪ ವಿಚಾರಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಬೇರೆ ಏನು ಶಾಪಿಂಗ್ ಮಾಡಲಿಲ್ಲ ಅವತ್ತು. ಇವಾಗ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಬರೀ ಆನ್ಲೈನ್ ಶಾಪಿಂಗ್ ಮಾಡಿ ಆಫ್ಲೈನ್ ನಾನು ಅಷ್ಟೊಂದು ಶಾಪಿಂಗ್ ಮಾಡಲ್ಲ. ಶಾಪಿಂಗಲ್ಲಿ ಒಳಗೆ ಹೋಗಲ್ಲ ನಾನು. ಇದು ಟ್ರೆಂಡ್ಸಲ್ಲಾಗಲಿ ಪ್ಯಾಂಟಲೂನ್ಸಲ್ಲಾಗಲಿ ಒಳಗೆ ಹೋಗಲ್ಲ. ಜಸ್ಟ್ ಏನಾದ್ರು ತಿನ್ಕೊಂಡು ಹಾಗೆ ವಾಪಸ್ ಬರ್ತೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ಲ, ಇವಾಗ ನೋಡಿ ಪೋನಿಟೈಲ್ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿದೆ. ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಅಂದರೆ ಉದ್ದ ಸ್ವಲ್ಪ ಕಮ್ಮಿನೇ ಆಗಿದೆ, ಬಟ್ ಪೋನಿಟೈಲ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ನನಗೆ ಈ ಥರನೇ ಇಷ್ಟ ಆಗುತ್ತೆ ಪೋನಿಟೈಲ್ಸ್ ಎಲ್ಲ. ನನಗೆ ಸ್ಟ್ರೈಟೇ ಇರಬೇಕು ನನ್ನ ಹೇರ್ಸ್. ನಾನು ಆಗಲೇ ಹೇಳ್ದಂಗೆ ಸ್ಟ್ರೈಟ್ ಇದ್ರೇ ನನಗೆ ಇಷ್ಟ ಆಗುತ್ತೆ. ಸೊ ಈ ಥರನೇ ನನಗೆ ಮಾಡ್ಕೊಳಕ್ಕೆ ಇಷ್ಟ. ಸೊ ಅದು ಬಿಟ್ಟರೆ ಫ್ರೀ ಏಜ್ ಬಿಟ್ಟರೆ ಸೊ ನೋಡಿ ಈ ಥರ ಕಾಣಿಸುತ್ತೆ. ಫ್ರೀ ಏಜ್ ಬಿಟ್ಟಾಗ ಈ ರೀತಿ ಕಾಣಿಸುತ್ತೆ. ಸೊ ಸ್ಟ್ರೈಟ್ ಇರಬೇಕು ಹೇರ್ಸ್, ಸ್ಟ್ರೈಟ್ ಇರಬೇಕು ಅಂತ ನಾನು ಅವ್ರಿಗೆ ತುಂಬ ಪ್ರೆಷರ್ ಮಾಡಿ ಹೇಳ್ತಾ ಇದ್ದೆ. ಸೊ ನನಗೆ ಇಲ್ಲೂ ಕೂಡ ಈ ಥರ ಬೇಡ ಅಂದಿದೆ, ಜಸ್ಟ್ ಸಿಂಪಲಾಗಿ ಹಿಂಗೆ ಸ್ಟ್ರೈಟೇ ಬಿಡಿ ಅಂತ.
ನಾನು ಸ್ವಲ್ಪ ಉದ್ದ ಇರಲಿ ಅನ್ನೋದಕ್ಕೆ ಅವ್ರು ಕೆಳಗೆ ಮಾತ್ರ ಲೇಯರ್, ಅಂದರೆ ನೋಡಿ ಇಲ್ಲಿ ಮಾತ್ರ ಲೇಯರ್ ಥರ ಮಾಡಿಸಿದ್ದೀನಿ, ಲೋ ಲೇಯರ್ ಅಂತಾರಲ್ಲ ಆ ಥರ ಮಾಡಿಸ್ಕೊಂಡಿದ್ದೀನಿ, ಉದ್ದನೇ ಇರಲಿ ಅಂತ. ಇಲ್ಲ ಲೇಯರ್ ಮಾಡ್ತಾರೆ ಅಂದರೆ ಸೊ ನನಗೆ ಬೇರೆ ಇವಾಗ ಹೇರ್ ಫಾಲ್ ಆಗ್ತಿದ್ದಲ್ಲ, ಇಲ್ಲಿ ತನಕ ಹೋಗ್ಬಿಡೋದು ಏರ್ಸು. ಸೊ ಆ ಥರ ಬೇಡ ಅಂತ ನಾನು ಈ ರೀತಿ ಮಾಡಿಕೊಂಡೆ. ಸೊ ಎಸ್, ಮಿಡಲ್ ಪಾರ್ಟ್ ತಗೊಂಡ್ರೆ ಈ ಥರ ಕಾಣಿಸುತ್ತೆ. ಸೊ ಇಷ್ಟು ದಿನ ಮಿಡಲಲ್ಲಿ ನಾನು ತಗೊಂಡು ಫ್ರೀ ಹೇರ್ಸ್ ಎಲ್ಲ ಬಿಡ್ತಾ ಇರಲಿಲ್ಲ. ಸೊ ದಟ್ ಇದು ಚೆನ್ನಾಗಿದೆ ಒಂಥರ. ಮೇ ಬಿ ಬಿಡ್ತೀನಿ, ಈ ಥರನೂ ಫ್ರೀ ಹೇರ್ಸ್ ಬಿಟ್ಕೋತೀನಿ ಆಚೆ ಹೋದಾಗ, ಪಾಪು ಎತ್ಕೊಂಡಾಗ ಆಗಲ್ಲ. ಸೊ ಈ ಥರ ನಾನೇ ಎಲ್ಲಾದರೂ ಹೋದಾಗ ಹಿಂಗೆ ಬಿಟ್ಕೋಬೋದು. ಚೆನ್ನಾಗಿದೆಯಾ? ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ವೆರಿ ಸಿಂಪಲಾಗಿ ಮಾಡಿಸಿರೋದು, ಏನು ತೀರಾ ಮಾಡಿಸಿಲ್ಲ. ದಟ್ಸ್ ಇಟ್. ಕ್ಲಿಪ್ಪಲ್ಲಿಟ್ಟೆ. ಈಗ ಪಾಪು ಅಂಬೆಗಾಲು ಇಡ್ತಾ ಇದ್ದಾಳಲ್ಲ, ಕರೆದಾಗೆಲ್ಲ ಹೋಗ್ತಾಳೆ. ಇಲ್ಲಿ ನೋಡಿ, ದೀಪು ಪಾಪುಗೆ ಬಾಬಾ ಅಂತ ಕರೆದ್ರೆ ಝೂಝು ಏನು ಮಾಡ್ತಾ ಇದ್ದಾಳೆ ಅಂತ ಅವಳು ಬಂದು ಎತ್ಕೊಂಡು ಅಂತ ಹೇಳ್ತಾಳೆ. ಬಿಡ್ಡಡಿ ಎತ್ ಬಿಡ್ಡಡಿ ಕ್ಯೂಟ್ ಅಲ್ವಾ? ಸೊ ಇವಾಗೆಲ್ಲ ಯಾರು ಕರೆದ್ರು ಯಾರು ಇದು ಮಾಡಿದ್ರು ಹೋಗ್ತಾಳೆ. ಇವಾಗ ತುಂಬ ಜಾಸ್ತಿ ಆಗಿದೆ ಆಟ. ಆಮೇಲೆ ನಮಗೂ ಹಿಡಿಯೋದಷ್ಟೇ ಕಷ್ಟ ಕೂಡ ಆಗಿದೆ. ಯಾಕೆಂದರೆ ಈಗ ಇದು ಸ್ವಲ್ಪ ಇನ್ನು ಒಂದು 4-5 ಡೇಸಿಂದ ಹಳೆ ವಿಡಿಯೋ ಅಂತಲೇ ಅಂದ್ಕೊಳ್ಳಿ ಇದು ಶೂಟ್ ಮಾಡಿರೋದು. ಸೊ ಇವತ್ತಿಗೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಈ ರೀತಿ ದಿನ ಒಂದೊಂದು ಕಲಿತವೆ ಅಂತಾರಲ್ಲ ಹಾಗೆ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾಳೆ ಅವರಪ್ಪ ಕರೆಯೋದಕ್ಕೆ. ಅಂದರೆ ಅಂಬೆಗಾಲು ಇಟ್ಕೊಂಡು ಹೋಗ್ತಾಳೆ. ಎಷ್ಟು ಬೇಗ ದೊಡ್ಡವಳಾದ್ಲಪ್ಪ ಅಂತ ಅನಿಸ್ತಾಯಿತ್ತು. ಇನ್ನು ಅವಳು ಹುಟ್ಟಿದಾಗ ಒಂದು ವೀಡಿಯೋ ಮಾಡ್ಕೊಂಡಿದ್ದು ವಿಡಿಯೋ ನೋಡ್ತಾ ಇದ್ರೆ ಎಷ್ಟು ಪುಟ್ಟಕ್ಕಿದ್ಲು, ಇವಾಗ ಅವಳೇ ಅಂಬೆಗಾಲು ಆಗ್ತಿದ್ದಾಳಲ್ಲ ಅಂತ. ಮೇ ಬಿ ಅವಳಿಗೆ ಇವಾಗ ಬಿಟ್ಟರೆ ಹೊಸಲು ದಾಟ್ತಾಳೆ, ನಾವೇ ಬಿಟ್ಟಿಲ್ಲ ಅಷ್ಟೇ. ಒಳಗೆಲ್ಲ ತುಂಬ ಕೊಚ್ಚೆ ಅಂತ, ಸೊ ಅಂದರೆ ತುಂಬ ನೀರಾಗಿರುತ್ತೆ ಅಂತ ಬಿಟ್ಟಿಲ್ಲ. ಹೊಸಲು ದಾಟ್ತಾಳೆ. ಇದು ದೇವ್ರ ಮನೆ ಹೊಸಲು ದಾಟ್ಸೋಣ ಅಂತ ಅಂದ್ಕೊಂಡಿದ್ವಿ, ನೋಡೋಣ. ಅವಳಿಗೆಲ್ಲ ಆಟ ಆಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಸಂಜೆ ಇನ್ನೂ ಟೈಮ್ ಇತ್ತು, ಮಳೆಯೆಲ್ಲ ಬರ್ತಾಯಿತ್ತು ಜೋರಾಗೆ. KFC ತಿನ್ನೋಕೆ ಹೋಗೋಣ ಅಂತ ಅಂದರು ದೀಪು. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಇದು KFCಗೆ. ಶಿವಮೊಗ್ಗದಲ್ಲಿ ಆದಾಗಿಂದ ಮನೆಗೆ ತರಿಸ್ತಾ ಇದ್ವಿ ಹೊರತು ಇಲ್ಲಿ ಹೋಗಿ ನಾನು ಹೋಗಿ ತಿಂತಾ ಇರೋದು ಫಸ್ಟ್ ಟೈಮೇ. ನಮ್ಮಮ್ಮ ಕೂಡ ತಿಂದಿರಲಿಲ್ಲ, ಅದಕ್ಕೆ ಹೋಗಿ ಬರೋಣ ಅಂತ ಬಂದ್ವಿ. ಸೊ ಒಂದು ಬಿಗ್ 8 ತೊಗೊಂಡ್ವಿ. ಬಿಗ್ 8 ಅಂತ ಬರುತ್ತಲ್ಲ, 4 ಲೆಗ್ ಪೀಸಸ್ಸು, 4 ಹಾಟ್ ಆ್ಯಂಡ್ ಕ್ರಿಸ್ಪಿ ತೊಗೊಂಡು ತಿಂದ್ಕೊಂಡು ಮನೆಗೆ ಬಂದ್ವಿ.